ನಮಸ್ಕಾರ ವೀಕ್ಷಕರೇ, ಬೇಸಿಗೆಯಲ್ಲಿ ತ್ವಚೆಯ ಸಂರಕ್ಷಣೆ. ತ್ವಚೆಯ ಆರೋಗ್ಯಕ್ಕಾಗಿ ಹೆಚ್ಚು ನೀರು ಕುಡಿಯುವುದು ಅವಶ್ಯಕ. ಅದರಲ್ಲೂ ಬೇಸಿಗೆಯಲ್ಲಿ ನಮ್ಮ ಶರೀರಕ್ಕೆ ಅತ್ಯಂತ ಹೆಚ್ಚು ನೀರಿನ ಅವಶ್ಯಕತೆ ಇದೆ. ಬೇಸಿಗೆಯಲ್ಲಿ ದಿನಕ್ಕೆ 2-3 ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು. ಬೇಸಿಗೆಯಲ್ಲಿ ಮೈಯ ಚರ್ಮ ಒಣಗಿ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ 2 ಬಾರಿ 1 ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು. ಕಾಫಿ, ಟೀಗಳಿಗಿಂತ ಜ್ಯೂಸ್ಗಳನ್ನು ಸೇವಿಸಿ. ಇದರಿಂದ ಮೈಯನ್ನು ತಂಪಾಗಿಡಬಹುದು. ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಕಾಟನ್ ಉಡುಪುಗಳನ್ನೇ ಧರಿಸಿ. ಇದರಿಂದ ಮೈಯ ಉಷ್ಣವನ್ನು ತಡೆಗಟ್ಟಬಹುದು. ಕೂದಲನ್ನು ಹಾಗೆ ಬಿಡುವುದರಿಂದ ಬೆವರುವುದು ಜಾಸ್ತಿ ಆಗುತ್ತದೆ. ಕೂದಲನ್ನು ಪೋನಿಟೈಲ್ ಅಥವಾ ಜಡೆ ಹೆಣೆಯಿರಿ. ಇದರಿಂದ ಬೆವರುವುದು ಕಡಿಮೆಯಾಗುತ್ತದೆ. ಮುಖಕ್ಕೆ ಕಡಿಮೆ ಮೇಕಪ್ ಮಾಡಿ. ಹಾಗೆ ಮೇಕಪ್ ಮಾಡಿದರೂ ರಾತ್ರಿ ಹೊತ್ತು ಮೇಕಪ್ ತೆಗೆದು ನಿದ್ರಿಸಿ. ಬೇಸಿಗೆಯಲ್ಲಿ ಜಾಸ್ತಿ ನೀರು, ಮಜ್ಜಿಗೆ ಇಲ್ಲವೇ ನಿಂಬೆ ಜ್ಯೂಸ್ ಕುಡಿಯಬಹುದು. ಸಂಜೆಯ ತಿಂಡಿಗೆ ಕರಿದ ಪದಾರ್ಥಗಳಿಗಿಂತ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ಗಳನ್ನು ತಿನ್ನುವುದು ಒಳ್ಳೆಯದು. ಮಕ್ಕಳಿಗೆ ಸಂಜೆ ಹೊತ್ತು ಕ್ಯಾರೆಟ್ ತುರಿಗೆ ಚಿಟಿಕೆ ಉಪ್ಪು, ಚಾಟ್ ಮಸಾಲ ಹಾಕಿಕೊಡುವುದು ಒಳ್ಳೆಯದು. ಬೇಸಿಗೆಯಲ್ಲಿ ಸಂಭೋಗ ಮಾಡಲು ಕಿರಿಕಿರಿಯಾದರೆ ಐಸ್ ಕ್ಯೂಬ್ ಅನ್ನು ನಿಮ್ಮ ದೇಹವಿಡೀ ಸವರಿ ಅರ್ಧ ತುಂಡನ್ನು ನಿಮ್ಮ 2 ಕಾಲಿನ ಪಾದಗಳಿಗೆ ಒಂದು ಬಟ್ಟೆಯಿಂದ ಕಟ್ಟಿ. ಇದರಿಂದ ದೇಹವು ತಂಪಾಗುತ್ತದೆ. ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ಪೀಸಿಗೆ ಒಣಮೆಣಸಿನ ಪುಡಿ, ಉಪ್ಪು ಚಿಮುಕಿಸಿ ಕೊಡಿ. ಇದೇ ರೀತಿಯ ಹಸಿ ಟೊಮೆಟೊ ಕೂಡ ಹೀಗೆ ಮಾಡಿ ತಿನ್ನಬಹುದು. ಹಸಿ ತರಕಾರಿಯನ್ನು ತುರಿದುಕೊಳ್ಳಿ. ತೆಂಗಿನಕಾಯಿ ತುರಿ, ಮೆಣಸಿನಕಾಯಿ, ಶುಂಠಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇವುಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಗಟ್ಟಿ ಮೊಸರಿಗೆ ಹಾಕಿ ತುರಿದ ಸೌತೆಕಾಯಿಯನ್ನು ಹಿಂಡಿ ಅದರಲ್ಲಿ ಹಾಕಿ ಕಲಸಿ. ರುಚಿಯಾದ ಸೌತೆಕಾಯಿ ಮೊಸರು ಬಜ್ಜಿ ಸಿದ್ಧ. ಇದೇ ರೀತಿ ನವಿಲುಕೋಸು, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊಗಳಿಂದಲೂ ಮೊಸರು ಬಜ್ಜಿ ಸಿದ್ಧಪಡಿಸಬಹುದು. ದಪ್ಪ ಬದನೆಕಾಯಿಯ ಮೇಲೆ ಎಣ್ಣೆ ಸವರಿಟ್ಟು ಸಿಪ್ಪೆ ಸುಲಿದು ಒಳಗಿನ ಭಾಗವನ್ನು ಹಿಚುಕಿ ಮೊಸರಿನಲ್ಲಿ ಹಾಕಿ ಮೇಲೆ ಹೇಳಲಾದ ವಸ್ತುಗಳನ್ನು ರುಬ್ಬಿ ಹಾಕಿ. ಇದು ಒಂದು ಹೊಸ ರುಚಿಯ ಮೊಸರು ಬಜ್ಜಿ. ಇದನ್ನು ಮಾಡಿ ತಿಂದರೆ ದೇಹವು ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತದೆ. ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ, ಆಲಸ್ಯ ಉಂಟಾದರೆ ಮೊಸರು ಅಥವಾ ಟೊಮೆಟೊ ರಸಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 5 ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ. ಬೇಸಿಗೆ ಸ್ನಾನದ ನಂತರ ಟಾಲ್ಕಮ್ ಪೌಡರನ್ನು ತೋಳುಗಳ ಕೆಳಗೆ ಹಾಕಿದರೆ ಬೆವರಿನ ವಾಸನೆ ದೂರವಾಗುತ್ತದೆ. ದಿನಪೂರ್ತಿ ದೇಹವು ನಿರ್ಮಲವಾಗಿರುತ್ತದೆ. ಬೇಸಿಗೆಯಲ್ಲಿ ತಣ್ಣೀರಿನ ಸ್ನಾನ ಹಿತಕರವೆನಿಸಿದರೂ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ಚರ್ಮಕ್ಕೆ ಒಳ್ಳೆಯದು. ಮನೆಯಲ್ಲಿ ಅಲ್ಲಲ್ಲಿ ಹಸಿರು ಗಿಡ ಅಥವಾ ಮನೆಯ ಸುತ್ತ ಜಾಗವಿದ್ದರೆ ಗಿಡಮರಗಳನ್ನು ಬೆಳೆಸಿ. ಇದರಿಂದ ಮನೆಯ ವಾತಾವರಣ ತಂಪಾಗಿರುತ್ತದೆ. ಬೇಸಿಗೆಯ ಕಾಲದಲ್ಲಿ ಆಹಾರದಲ್ಲಿ ಮೊಸರು ಸೇವಿಸಲು ಮರೆಯದಿರಿ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಪುಷ್ಟಿಕರ ಹಾಗೂ ಮೈಗೆ ತಂಪು ಕೂಡ. ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ. ಹಾಗೆ ಹೋಗಬೇಕಾದರೆ ಕ್ಯಾಪ್, ಸ್ಕಾರ್ಫ್ ಧರಿಸಿ, ಇಲ್ಲವೇ ಕೊಡೆಯನ್ನು ಬಳಸುವುದು ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.